ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಿಷಿನ್ ವರ್ಕ್ನ ಯಾವ ಥರ ಮಾರ್ಕ್ ಮಾಡ್ಕೋಬೇಕು, ಇಲ್ಲ ಹೊಲ್ದಾದ್ಮೇಲೆ ಮಿಷಿನ್ ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹಿಂದ್ಗಡೆ ನೆಕ್ಕಿಗೆಲ್ಲ ನಮಗೆ ಇರಿಟೇಷನ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಫಸ್ಟೇ ಬಟ್ಟೆ ಇಕ್ಬಿಟ್ಟು ಲೈನಿಂಗ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ಲೈನಿಂಗ್ ಒರಿಜಿನಲ್ ಮೇಲೆ ಇಕ್ಬಿಟ್ಟು ವೀಲ್ ಮಾರ್ಕ್ ಹಾಕಿ ಅದನ್ನು ಮಾರ್ಕ್ ಮಾಡಿಬಿಟ್ಟು ಫಸ್ಟು ಬಟ್ಟೆಗೆ ವರ್ಕ್ ಮಾಡ್ತೀವಿ. ಅದಾದಮೇಲೆ ಲೈನಿಂಗ್ ಇಟ್ಕೊಂಡು ಅದು ರೆಡಿ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಹಿಂದ್ಗಡೆ ಫಿನಿಶಿಂಗ್ ಎಲ್ಲ ನೀಟಾಗಿರುತ್ತೆ. ಅದು ಯಾವ ಥರ ಅಂತ ನಾನು ಕಟ್ ಮಾಡಬೇಕಾದ್ರೆ ಹೊಲ್ದಾದ್ಮೇಲೆ ಒಂದು ಬ್ಲೌಸು ಹೊಲಿಯೋಕ್ಕೆ ಮುಂಚೆ ಮಾಡಿರೋದು ಎರಡು ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ. ಅದೇ ರೀತಿ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರ ಕಸ್ಟಮರ್ ಈ ಡಿಸೈನ್ ಹೇಳಿದ್ದಾರೆ. ಇದನ್ನು ನಾನು ಇವಾಗ ಲೈನಿಂಗ್ ಕಟ್ ಮಾಡಿ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ತುಂಬ ಜನ ಇವಾಗ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಆನ್ಲೈನೇ ಮಾಡ್ತಾರೆ, ಆಫ್ಲೈನೇ ಮಾಡಿ, ನಮ್ಮ ಹತ್ರ ಇವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ನಾವು ಕಲಿಬೇಕು ಅಂತ. ನಾನು ಎಲ್ಲರೂ ಕಲಿಬೇಕು ಅಂತಲೇ ಈ ಚಾನಲ್ ಈ ಥರ ಆನ್ಲೈನ್ ಮುಖಾಂತರ ಮಾಡ್ತಾಯಿದ್ದೀನಿ. ಅದೇ ರೀತಿ ಆಫ್ಲೈನಲ್ಲಿ ಕಾಲ್ ಮಾಡಿ ಕೇಳ್ತಾರೆ, ನಾವು ನಿಯರ್ ಬೈ ಇದ್ದೀವಿ, ಬಂದು ನಮ್ಮ ಕಟಿಂಗ್ ಮಾತ್ರ ಸರಿಯಾಗಿ ಬರೋಲ್ಲ, ನಮಗೆ ಸ್ವಲ್ಪ ಫಿನಿಶಿಂಗ್ ಬರೋಲ್ಲ, ನಮಗೆ ಡಿಸೈನ್ಸ್ ಬರೋಲ್ಲ, ನಮಗೆ ಬೋಟ್ ನೆಕ್ಕು, ಕಾಲರ್ ನೆಕ್ ಈ ಥರ ಡಿಫ್ರೆನ್ಸ್ ಬರೋಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ 2 ತಿಂಗಳಿಂದ 2-3 ತಿಂಗಳು ಯೋಚನೆ ಮಾಡಿ ನಮಗೂ ಜಾಗ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಇವಾಗ ಆಫ್ಲೈನ್ನ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಆಸಕ್ತಿ ಇರೋರು ನಿಮಗೆ ಫುಲ್ ಡೀಟೇಲ್ಸು ಟೈಮಿಂಗ್ಸ್ ಬಗ್ಗೆ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೇಳ್ಕೊಳ್ಳಿ. ಇವತ್ತಿನ ವೀಡಿಯೋದಲ್ಲಿ ಲೇಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವರ್ಕ್ಗೆ ಇವಾಗ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ. ಮಿಷಿನ್ ವರ್ಕ್ ಏನಕ್ಕೆ ಫಸ್ಟೇ ಆ ಥರ ಬಟ್ಟೆಯಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ನೋಡಿ, ನಮ್ಮ ಕಸ್ಟಮರ್ ಒಬ್ಬರು ವರ್ಕ್ ಆದಮೇಲೆ ಈ ಥರ ಮಾಡಿಸ್ಕೊಂಡ್ಬಂದಿದೆ. ಹೊಲ್ದಾದ್ಮೇಲೆ ಮಾರ್ಕ್ ಮಾಡಿದ್ರೆ ನೋಡಿ, ಹಿಂದ್ಗಡೆ ಎಲ್ಲ ಈ ಥರ ಎಲ್ಲ ವರ್ಕ್ ಕಾಣಿಸುತ್ತೆ. ಹೊಲ್ದಾದ್ಮೇಲೆ ಮಾಡಿಸಿದ್ರೆ ಹಿಂದ್ಗಡೆ ಇದು ಸೀದಾ, ಇದು ಉಲ್ಟಾ ಈ ಥರ ಕಾಣಿಸುತ್ತೆ. ಅದೇ ನಾವು ಇಲ್ಲೇ ಒಂದು ಮಾಡಿದ್ದೀವಿ ನೋಡಿ, ಎಲ್ಲೂ ಐರನ್ ಎಲ್ಲ ಫಿನಿಶ್ ಆಗಿಲ್ಲ. ಹಿಂದ್ಗಡೆ ಎಷ್ಟು ವರ್ಕ್ ಇದೆ ಫ್ರಂಟಲ್ಲಿ. ಬ್ಯಾಕಲ್ಲಿ ನೋಡಿದ್ರೆ ನಿಮ್ಗೆ ಹಿಂದ್ಗಡೆ ಲೈನಿಂಗಲ್ಲಿ ನೋಡಿ ಏನೂ ಕಾಣಿಸಲ್ಲ ನಿಮಗೆ, ಬರೀ ಲೈನಿಂಗ್ ಒಂದು ಬಿಟ್ಟರೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಇರಿಟೇಷನ್ ಎಲ್ಲ ಆಗಲ್ಲ. ನೋಡಿ, ಇದು ನಾವು ಮಾಡಿರೋದು ಆವಾಗ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾರ್ಕ್ ಮಾಡ್ತೀವಿ. ಅದನ್ನೇ ಯಾವ ಥರ ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಫಸ್ಟ್ ಬಂದ್ಬಿಟ್ಟು ಇದು ಮಾಮೂಲಿ ನಿಮ್ಗೆ ಗೊತ್ತಿರೋದು ಸ್ಲೀವ್ಸು ಮಾರ್ಕಿಂಗು. ಇವಾಗ ಸ್ಲೀವ್ಸು ಲೆಂತ್ ನೋಡ್ಕೊಳ್ಳೋಣ. ಸೇಮೇ ಎಲ್ಲ ಕಟಿಂಗು ಸ್ಟಿಚಿಂಗು, ಅದು ಮಾರ್ಜಿನ್ ಮಾತ್ರ ಇದಕ್ಕೆ ಬೇರೆ ಬರುತ್ತೆ. 11 ಕಾಲಿದೆ, 11.25 ಇಟ್ಕೊಳ್ಳೋಣ. 3 ಕಾಲಿದು ಸ್ಲೀವ್ಸ್ ಎಷ್ಟೇ ಹೋಗ್ತಾ ಇರಲಿ, ನಾರ್ಮಲು 16-16ವರೆ ಇದೆ, 3 ಕಾಲು ಇಟ್ಕೊಳ್ಳಿ. ಮತ್ತು 11.25 ಇದು 3 ಕಾಲು. ಮತ್ತು ಸ್ಲೀವ್ ರೌಂಡು 10 ಇದೆ, ಸೇಮ್ ಎಕ್ಸಾಕ್ಟ್ 10. 16.5 ಇದೆ, 16 ಇಟ್ಕೊಳ್ಳಿ ಸಾಕು. 1/4 ಇಂಚ್ ಅದು ನಾವು ಹಿಂಗೆ ಶೇಪ್ ಮಾಡ್ತೀವಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಆಗಿಬಿಡುತ್ತೆ. ನೋಡಿ, ಇಲ್ಲಿಂದಲೇ ಮಾರ್ಕ್ ಸ್ಟಾರ್ಟು. ನೋಡಿ, ಹಿಂಗೆ ಇಟ್ಕೊಂಡು ವೀಲ್ ಮಾರ್ಕ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡ್ತೀವಿ. ಮತ್ತು ಎಲ್ಲಿ ರೆಡಿ ಇರುತ್ತೆ ನೋಡಿ, ಇದು ಮಾರ್ಜಿನ್ ಇಲ್ಲಿಗೆ ಹಾಕ್ಬಾರ್ದು, ಇದು ರೆಡಿ ಇರುತ್ತೆ ಇಲ್ಲಿಗೆ, ಮತ್ತು ಇದು ಮಾರ್ಜಿನ್ ಇಲ್ಲಿಗೆ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. ಮತ್ತು ಇವಾಗ ಫ್ರಂಟ್ ಬ್ಯಾಕ್ ಶೇಪ್ ಮಾರ್ಕಿಂಗ್. ಇಲ್ಲೊಂದು ಚಟ್ಕ, ಮತ್ತು ಇದು ಮಾರ್ಜಿನ್ ಇದೆಯಲ್ಲ, ಇದು ಬಿಟ್ಬಿಟ್ಟು ಇವಾಗ ಎಸ್ ಶೇಪಲ್ಲೇ ನೀಟಾಗಿ ಬರಬೇಕು. ಸ್ಲೀವ್ಸ್ ಆಯಿತು. ಇಲ್ಲೊಂದು ಚಟ್ಕ ಹಾಕಿ ವೀಲ್ ಮಾರ್ಕ್ ಹಾಕಿರೋದು ಇಲ್ಲಿ ಕಾಣಿಸುತ್ತೆ, ಅದಕ್ಕೋಸ್ಕರ ವೀಲ್ ಮಾರ್ಕ್ ಯೂಸ್ ಮಾಡಿ ಇದು ಮಾಡ್ತೀವಿ. ಅಷ್ಟಾಯಿತು. ಇವಾಗ ಅದು ಫ್ರಂಟ್ ಬಟನ್ನೇ ಇದೆ. ಇವಾಗ ಅದು ಮಾರ್ಜಿನ್ ಆಯಿತು. ಇವಾಗ ಇದು
ಬ್ಲೌಸ್ ಲೆಂತ್ ಇದು ನಾವು ಮಾಡಿರೋದೆ. ಮತ್ತೆ ಅಳತೆಗೆ ಬಂದಿದ್ದೆ. ತರ್ಟೀನ್ ಆ್ಯಂಡ್ ಹಾಫ್, 10 ಆ್ಯಂಡ್ ಹಾಫ್. ಇಲ್ಲಿ ನೋಡಿ 13 ಆ್ಯಂಡ್ ಹಾಫ್ ಸೇಮ್ ರೆಗ್ಯುಲರ್. ಇದಕ್ಕೆ ಮಾರ್ಕಿಂಗ್ ಮಾತ್ರ ಚೇಂಜಸ್ ಬರುತ್ತೆ, ತೋರಿಸ್ಕೊಡ್ತೀನಿ. ತುಂಬ ಸಬ್ಸ್ಕ್ರೈಬ್ ಕೇಳ್ತಾ ಇದ್ದಾರೆ, ಚೆಸ್ಟ್ ಸ್ವಲ್ಪ ಟೈಟ್ ಬರ್ತಾ ಇದೆ ನಮಗೆ, ಮತ್ತು ಆರ್ಮೋಲ್ ರಿಂಕಲ್ಸ್ ಬರ್ತಾ ಇದೆ ಅಂತ. ಆರ್ಮೋಲ್ ಸ್ಲೀವ್ಸ್ ಡೌನ್ ಮಾಡ್ತೀವಲ್ಲ, ಅದು ಡೌನ್ ಮಾಡಿಲ್ಲ ಅಂದರೂ ಆ ಥರ ಪ್ರಾಬ್ಲಮ್ ಬರುತ್ತೆ. ಅದಾದಮೇಲೆ ಬೇರೆ ಇನ್ನೇನಿಗೆ ಬರುತ್ತೆ, ಆರ್ಮೋಲ್ ಡೌನು, ಆರ್ಮೋಲು ಶೇಪು ಕರೆಕ್ಟಾಗಿ ತೆಗ್ದಿಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ. ಚೆಸ್ಟ್ ಪೋರ್ಷನ್ ಅಂತ ಅವ್ರ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿದ್ರೆ ಕರೆಕ್ಟಾಗಿ ಆ ಪೋರ್ಷನ್ ಇದೆಯಂತ ಅದು ಕರೆಕ್ಟಾಗಿ ಬರೋಲ್ಲ. ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಬರುತ್ತೆ. ನೋಡಿ, ಇದು ನಾವು ಅಲ್ಲಿ ಕೊಟ್ಟಿರೋದು. ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಳೋಣ. ಶೋಲ್ಡರು 14 ಆ್ಯಂಡ್ ಹಾಫ್. ನಾಲ್ಕು ನೋಡಿ, ಇಲ್ಲಿಂದಾನೆ ಮಾರ್ಕಿಂಗ್ ಸ್ಟಾರ್ಟು. ಇವ್ರದ್ದು ಶೋಲ್ಡರ್ ಎಷ್ಟಿದೆಯೋ, ಇದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಇಕ್ಕಿದ್ದೀನಿ. ಲೆಂತು ಆರ್ಮೋಲ್ ಡೀಪ್ 6 ತೊಗೊಂಡಿದ್ದೀನಿ. ಆಮೇಲೆ ಹೆಚ್ಚಿಗೂ ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಮಾರ್ಕ್ ಮಾಡಬೇಕಾದ್ರೆ. ಆಮೇಲೆ ಇದು ಡೀಪ್ ತೊಗೊಂಡಿದ್ದೀನಿ, ವೇಸ್ಟ್ ಮಾರ್ಕಿಂಗ್ ಹಾಕಿದ್ದೀನಿ, ಚೆಸ್ಟ್ ಮೆಜರ್ಮೆಂಟ್ ಹಾಕಿದ್ದೀನಿ. ಶೋಲ್ಡರು ಅವ್ರದ್ದು 14 ಆ್ಯಂಡ್ ಹಾಫ್ ಇದೆ ನೋಡಿ, 14 ಆ್ಯಂಡ್ ಹಾಫ್ ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಓಕೆನಾ. ಇಲ್ಲಿ ಫ್ರಂಟು ಡೀಪ್ ಇರೋದರಿಂದ ಇಲ್ಲಿ ಶೋಲ್ಡರ್ ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. ಬೋಟ್ ನೆಕ್ ಆದರೆ ಏನು ಮಾಡ್ತೀನಿ, ಇಲ್ಲಿಗೆ ಹಾಕ್ಕೊತೀನಿ. ಫ್ರಂಟ್ ಡೀಪ್ ಇದೆ, ಆವಾಗ ಇಲ್ಲಿ ಫ್ರಂಟಲ್ಲಿ ಈ ಸೋಪಲ್ಲಿ ಸ್ವಲ್ಪ ಡೀಪ್ ಬಂದುಬಿಟ್ರೆ ಅದು ಅಸಹ್ಯ ಕಾಣಿಸುತ್ತೆ ಫ್ರಂಟಲ್ಲಿ. ಅದಕ್ಕೋಸ್ಕರ ಫ್ರಂಟು 4ಕ್ಕೆ ತೊಗೊತಾ ಇದ್ದೀನಿ. ಇಲ್ಲೂ ಇದು ಕಟ್ಟಿಂಗ್ದು ರೆಡಿ ಇವಾಗ ಮಾರ್ಕಿಂಗ್ ಆಗ್ತಾ ಇದೀವಲ್ಲ, 1/4 ಇಂಚ್ ಇಲ್ಲಿಗೆ ಹಾಕ್ಕೊಳ್ಳಿ. ಇದು ಕಟ್ಟಿಂಗ್ದು, ಇದು ಮಾರ್ಜಿನ್ದು ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು 2.5-3 ಇಂಚ್ ಇಟ್ಕೊಳ್ಳಿ. 3 ಇಂಚ್ ಇರಲಿ, ಇಲ್ಲಾಂದರೆ ಕೂದಲಿಗೆ ಡಿಸೈನ್ ನಮ್ಗೆ ಕಾಣಿಸಲ್ಲ. ಇದು ಬಂದು ಮಾರ್ಕಿಂಗು, ಇದು ಕಟ್ಟಿಂಗ್ ಮಾಡೋದಕ್ಕೆ, ಇನ್ನೊಂದು ಸ್ಟಿಚ್ ಮಾಡೋದಕ್ಕೆ. ಇದಾಯಿತು. ಮತ್ತು ಅದು ನೆಕ್ ಶೇಪ್ ನಾನು ತೋರಿಸ್ಕೊಟ್ಟಿದ್ದು. ನೋಡಿ, ಈ ಥರ ಬರುತ್ತೆ ಮಾರ್ಕಿಂಗು. ಅದು ಈ ಥರ ಐರನ್ ಬಾಕ್ಸ್ ಇದ್ದರೆ ಅದನ್ನು ಅಳಿಸ್ಬಿಡ್ಬೋದು, ಆರಾಮ್ ಮಾರ್ಕಿಂಗ್ ಬಂದರೆ. ಓಕೆನಾ. ಇದರಲ್ಲಿ ಡೌಟ್ ಏನಾದಿದ್ದರೆ ನನಗೆ ಕಾಮೆಂಟ್ ಮಾಡಿ, ಅದನ್ನು ನಾನು ಒಂದು ವಿಡಿಯೋ ಮಾಡಾಕ್ತೀನಿ. ಇದಿಷ್ಟು ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ ಕರೆಕ್ಟಾಗಿ ಇದೆಯಲ್ಲ ಅಂತ ಹಿಂಗೆ ಚೆಕ್ ಮಾಡೋದು. ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಒಂದ್ಸರಿ ಮಾರ್ಕಿಂಗ್ನ ಚೆಕ್ ಮಾಡೋಣ. ಡೌನ್ ಬರ್ತಾಯಿದೆ, ಇಲ್ಲ ಡೌನ್ ಬರುತ್ತೆ. ಇವಾಗ ಚೆಕ್ ಮಾಡಿಕೊಂಡು ಈ ಥರ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಇವರು ಪ್ರೆಗ್ನೆಂಟ್ ಲೇಡಿ, ಅದಕ್ಕೋಸ್ಕರ ವೇಸ್ಟ್ ಸ್ವಲ್ಪ ಲೂಸ್ ಜಾಸ್ತಿ ಬರ್ತಾಯಿದೆ. ಬೇರೆ ಕಟ್ಟಿಂಗಲ್ಲೆಲ್ಲ ನಿಮಗೆ ವೇಸ್ಟ್ ಕಮ್ಮಿನೇ ಬರುತ್ತೆ. ಮತ್ತು ಇದು ಸೇಮ್ ಕಟ್ ಮಾಡಬೇಕಾದ್ರೆ ಅವೆಲ್ಲ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ. ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಇವಾಗ ಇಷ್ಟಾಯಿತು. ಇದು ಶೋಲ್ಡರ್ಗೆ ಅನುಸಾರವಾಗಿ ಹಿಂಗೆ ನಾನು ಆರ್ಮೋಲು ಡೌನ್ ಮಾಡಿಕೊಂಡು ಮಾಡಾಯಿತು. ಇದರಲ್ಲಿ ಇವಾಗ 16 ಇದೆ, ಏನೋ ನಮ್ಮ 16 ಆ್ಯಂಡ್ ಹಾಫ್ ಆರ್ಮೋಲ್ ಬರಬೇಕು. 16 ಆ್ಯಂಡ್ ಹಾಫ್ ನಮ್ದು ಆರ್ಮೋಲ್ ಬಂದ್ಬಿಡ್ತು. ಇನ್ನೂ ಡೌಟ್ ಇದ್ದರೆ ಒಂದ್ಸರಿ ಸ್ಲೀವ್ಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಸೊ ಇದ್ರದ್ದು ಕಂಪ್ಲೀಟ್ ಆಯಿತು. ಇದು ಹಿಂಗೆ ಬರುತ್ತೆ.
ಮಾರ್ಕಿಂಗ್. ಇವಾಗ ಪ್ರಿನ್ಸಸ್ ಕಟ್ಟಿರೋದ್ರಿಂದ ಪೇಪರ್ ಕಟ್ ಮಾಡೋಣ. ಫ್ರಂಟ್ ಉಕ್ಸ್ ಇದೆ, ಅದಕ್ಕೆ 2 ಲೈನ್ ಹಾಕೋಬೇಕು. ಉಕ್ಸ್ ಪಟ್ಟಿದ್ದು ಮಾರ್ಜಿನ್ನು ಬರಬೇಕು ಇದರಲ್ಲಿ, ಅದಕ್ಕೆ 2 ಲೈನ್ ಹಾಕೊಳ್ಳೋಣ. ಇವಾಗ ಫ್ರಂಟು ಮೆಜರ್ಮೆಂಟ್ ಫ್ರಂಟ್ ಲೆಂತ್ 13.5 ಇದೆ, ಕರೆಕ್ಟಾಗಿ ಬರುತ್ತೆ. 1 ಇಂಚ್ ಜಾಸ್ತಿ ತೊಗೊಂಡ್ರೆ. ಪ್ರಿನ್ಸಸ್ ಕಟ್ಟಲ್ಲಿ ಫ್ರಂಟ್ ಲೆಂತು 13.5 ಇದೆ, ಅದಕ್ಕೆ 1 ಇಂಚ್ ಲೆಂತು 14.5 ತಗೊಂಡಿದ್ದೀನಿ. ಹೊಲಿಯೋಷ್ಟರಲ್ಲಿ ಅದು 1 ಇಂಚ್ ಕರೆಕ್ಟಾಗಿ ಗ್ರಿಪ್ಪಾಗಿ ಕುತ್ಕೊತದೆ. ಇಲ್ಲ ಅಂದರೆ ನಿಮ್ಗೆ ಸೇಮ್ ಇಟ್ಬಿಟ್ರೆ ಅದು ಕೈ ಮೇಲೆ ಎತ್ತದಾಗೆಲ್ಲ ಬ್ಲೌಸ್ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಯಾಕಂದರೆ ಇದರಲ್ಲಿ ಬೆಲ್ಟ್ ಇರಲ್ವಲ್ಲ, ಅದರಿಂದ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಫ್ರಂಟಲ್ಲಿ ಬೆಲ್ಟ್ ಇದ್ದರೆ ನಿಮಗೆ ಅದು ಗ್ರಿಪ್ಪಾಗಿ ಇಟ್ಕೊತದೆ. ಸೆಂಟ್ರಲ್ ಮಾತ್ರ ಇಲ್ಲೂ ಕರೆಕ್ಟಾಗಿ ಬರಬೇಕು, ಇಲ್ಲೂ ಕರೆಕ್ಟಾಗಿ ಬರಬೇಕು. ಈ ಸೆಂಟ್ರಲ್ ಮಾತ್ರ ಚೆಸ್ಟಲ್ಲಿ ಇರುತ್ತೋ ಅಲ್ಲಿ ಮಾತ್ರ 1 ಇಂಚು ಡೌನ್ ಇಟ್ಕೋಬೇಕು. ಮೇಲೆ ಎತ್ಕೊಂಡಾಗ ಅದು ಕೈ ಮೇಲೆ ಎತ್ತಿದ್ರೂ ಬ್ಲೌಸು ಮೇಲೆ ಬರೋಲ್ಲ ಅವಾಗ. ಇಲ್ಲಾಂದರೆ ಬ್ಲೌಸ್ ಮೇಲೆ ಬಂದ್ಬಿಡೋದು, ಇಲ್ಲ ಫ್ರಂಟಲ್ಲಿ ಹಿಡ್ಕೊಂಡಂಗೆ ಆಗೋದು, ಆ ಥರ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ನಮಗಾದರೆ ಇಲ್ಲಿ ಕಸ್ಟಮರ್ ಪ್ರಾಬ್ಲಮ್ಸ್ ಎಲ್ಲಿ ಇಲ್ಲ ಅದನ್ನು ಸಾಲ್ವ್ ಮಾಡಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ಎಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀವೋ ಅಲ್ಲಿ ಪಕ್ಕ ಅದು ರಿಸಲ್ಟ್ ಗೊತ್ತಾಗುತ್ತೆ. ಇದು ಫ್ರಂಟ್ ಶೇಪು ಲಾಸ್ಟ್ ಟೈಮೇ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆಲ್ಲ 1 ಇಂಚು ಮೇಲೆ ಇರುತ್ತೆ. ಇಲ್ಲ ಡೌಟ್ ಬಂತು ಅಂದರೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಬಿಡೋಣ. ಮೆಜರ್ಮೆಂಟ್ ತೊಗೋಬೇಕಾದ್ರೆ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಫ್ರಂಟ್ ಕ್ರಾಸು ಬ್ಯಾಕ್ ಕ್ರಾಸು 12.5 ಅಂದರೆ 13.5 ಬರಬೇಕು. ನೋಡಿ ನಾನು ಹೇಳ್ದಂಗೆ 1 ಇಂಚೇ ಬರುತ್ತೆ. ನಾವು ನೋಡಿಲ್ಲ ಅಂದ್ರೂ ಅಷ್ಟೇ ಬರುತ್ತೆ, ನಾವು ನೋಡಿದ್ರೂ ಅಷ್ಟೇ ಬರುತ್ತೆ. ಎಕ್ಸ್ಪೀರಿಯೆನ್ಸ್ ಮೇಲೆ ಅದು ಹೋಗ್ತಾ ಗೊತ್ತಾಗ್ಬಿಡ್ತದೆ ನಿಮಗೆ. ಕಟ್ ಮಾಡ್ತಾಯಿದ್ರೆ ಆಮೇಲೆ ಕಸ್ಟಮರ್ ಹಾಕ್ಕೊಂಡು ನಿಮ್ಗೆ ಆಲ್ಟ್ರೇಷನ್ಗಳು ಹೇಳ್ತಾಯಿದ್ರೆ ಅವೆಲ್ಲ ಆಟೋಮೆಟಿಕ್ ಬಂದುಬಿಡ್ತವೆ. ಯಾವ ಸೈಜಿಗೆ ಎಷ್ಟು ಇಕ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅಂದಾಜಾಗೆ. ಇವಾಗ ಫ್ರಂಟ್ ಡೀಪ್ ಇರೋದ್ರಿಂದ ಇದಕ್ಕೆ ಒಂದು 6.5 7 ಇಟ್ಕೊಳ್ಳೋಣ. ಅಂದರೆ ಚೆಸ್ಟ್ ಮಾರ್ಜಿನ್ ಹಂಗೆ ಡಾಟ್ ಮಾರ್ಕಿಂಗ್ ಹಾಕ್ಕೊಂಬಿಡೋಣ. 10 13.5, ಈ ಕಡೆ ಒಂದು 4.25, ಕೆಳಗಡೆ ಒಂದು 3.25. ಇದು ಸ್ವಲ್ಪ 1 ಇಂಚು ವೇಸ್ಟು ಕಮ್ಮಿ ಇರುತ್ತಲ್ಲ, ಅದಕ್ಕೋಸ್ಕರ 1 ಇಂಚು ಲೋ ಮಾಡಬೇಕು. ಇದಕ್ಕೆ 2 ಲೈನು, ಕಟಿಂಗ್ ಒಂದು ಸ್ಟಿಚಿಂಗ್ ಒಂದು. ಇದು ಕಟಿಂಗು ಇದು ಸ್ಟಿಚಿಂಗ್ದು. ಇವಾಗ ಲೀಫ್ ನೆಕ್ ಇದೆ ಹಂಗೆ. ನಾವೇನೋ ಶೋಲ್ಡ್ರ್ ಬ್ರಾಡ್ ಮಾಡಿದ್ರೆ ಈ ಪೋರ್ಷನಲ್ಲಿ ಬ್ರಾಡ್ ಕಮ್ಮಿ ಆಗಿಬಿಡುತ್ತೆ, ಅದು ಅಸಹ್ಯ ಆಗುತ್ತೆ ಅಂತೇಳಿ ನಾವು ಈ ಥರ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಮಾರ್ಕ್ ಆಯಿತು. ಇವಾಗ ಇದನ್ನು ಕಟ್ ಮಾಡಬೇಡ. ಇದು ಡೀಪ್ದು. ಇದು ಯಾವಾಗೂ ಈ ಪೇಪರು ರೆಡಿ ಇರುತ್ತೆ, ನೆಕ್ ಕಡೆ ಇರೋದು. ಇದು ಕಪ್ಸ್ದು ಇದು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಲೂಸ್ ತೊಗೊತೀವಿ ಆಮೇಲೆ ಕಟ್ ಮಾಡಬೇಕಾದ್ರೆ. ಇದು ಪೇಪರು ಒರಿಜಿನಲ್ ಕಟ್ ಮಾಡಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ತೊಗೊತೀನಿ. ಅದು ಯಾವ ಥರ ಅಂತ ಇವಾಗ ತೋರಿಸ್ಕೊಡ್ತೀನಿ. ನಮ್ಮ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ, ಯಾಕಂದರೆ ನಾನು ಪ್ರತಿಯೊಂದು ಮಾತಾಡ್ತಾ ಕಟ್ ಮಾಡ್ತೀನಿ. ಅದರಿಂದ ನಿಮಗೆ ಅರ್ಥ ಆಗೋಕ್ಕೆ ಡೌಟ್ಗಳಿದ್ರೆ ಕ್ಲಿಯರ್ ಆಗುತ್ತೆ.
ಇದು ಪೇಪರ್ ರೆಗ್ಯುಲರ್ ಸೇಮ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ತೀನಿ ಇರಲಿ. ಇದು ನೆಕ್ಕಿಗೆ ವೀಲ್ ಮಾರ್ಕಿಂಗ್. ನೋಡಿ ಲೀಫ್ ನೆಕ್ ಥರ ಬರುತ್ತೆ. ಇನ್ನೂ ಡೌಟ್ ಇದೆ ಅಂದರೆ ಇಲ್ಲಿ ತೋರಿಸ್ತೀನಿ. ಮಾರ್ಜಿನ್ ಹೋಯ್ತು ಅಂದರೆ ಕರೆಕ್ಟಾಗಿ ಲೀಫ್ ನೆಕ್ ಬರುತ್ತೆ. ಇನ್ನೂ ಇದು ಬ್ರಾಡ್ ಜಾಸ್ತಿ ಆಯಿತು ಅಂದರೆ ಈ ಪೋರ್ಷನಲ್ಲಿ ಕಮ್ಮಿ ಆಗಿಬಿಡುತ್ತೆ, ಮತ್ತು ಇದೆಲ್ಲ ನಿಮ್ಗೆ ಇನ್ನರ್ ವೇರ್ ಎಲ್ಲ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದಾಯಿತು. ಇವಾಗ ಕಪ್ಸು ಐರನ್ ತುಂಬ ಇಂಪಾರ್ಟೆಂಟು. ಐರನ್ ಇಲ್ಲ ಅಂತಂದರೆ ಸ್ಟೀಮ್ ಐರನ್ನು ಅದು ಲೈನಿಂಗ್ ಎಲ್ಲ ಇದರಲ್ಲೇ ಶಿಂಕ್ ಆಗಿಬಿಡುತ್ತೆ. ಮತ್ತು ಹೊಲ್ದಾದ್ಮೇಲೆ 2-3 ಸಲ ಹೊಲ್ದ್ರೂ ವಾಶ್ ಮಾಡಿದ್ರೂ ಅದು ಇದಾಗಲ್ಲ. ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸಾಕು, ಶಿಂಕ್ ಆಗಲ್ಲ ಮತ್ತೆ ನಿಮ್ಮದು. ಆಯಿತು. ಅಷ್ಟು ಶೇಪ್ ಬರುತ್ತೆ. ಅಷ್ಟು ಎಕ್ಸ್ಟ್ರಾ ಬಂದರೆ ಸಾಕು, ಈ ಸೈಜ್ಗೆ ಕರೆಕ್ಟಾಗಿ ಕೂತ್ಕೊತಾರೆ. ಇನ್ನು ಇದು ತೆಗೆದುಬಿಡಿ. ಮತ್ತು ಇದನ್ನು ಡೌಟ್ ಬಂತು ಅಂದರೆ ನಾನು ಚೂರು ಏನಾದರೂ ಹೊಲಿತಾ ನಿಮ್ಗೆ ಕಟ್ ಮಾಡ್ತಾ ಬರುತ್ತೆ. ಆದ್ರೂ ಇನ್ನೊಂದು ಸ್ವಲ್ಪ ಹಿಂಗೆ ತೆಗಿಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ತೆಗೆದುಬಿಟ್ಟಿದ್ದೀನಿ. ಇದಿಷ್ಟು ಆದಮೇಲೆ ಇವಾಗ ಕಸ್ಟಮರ್ ಕೊಟ್ಟಿರೋ ಅಂಥ ಬ್ಲೌಸ್ ತೊಗೊತೀನಿ. ಇವಾಗ ಮಾರ್ಕಿಂಗ್ ಮಾಡೋಕ್ಕೆ ಇದು ಬ್ಲೌಸ್ ಪೀಸು. ಇಷ್ಟೊತ್ತು ನಾವು ಕಟ್ ಮಾಡಿದ್ದು ಲೈನಿಂಗು. ಇವಾಗ ಇದನ್ನು ಸೇಮ್ ನೋಡಿ, ಇದರ ರಿಂಕಲ್ಸ್ ಎಲ್ಲ ಇರುತ್ತೆ. ಇದು ಅಷ್ಟೇ ನೀಟಾಗಿ ಐರನ್ ಮಾಡ್ಕೋಬೇಕು ಫಸ್ಟು. ಮತ್ತೆ ಇದಾಯ್ತಾ. ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ವೇಸ್ಟ್ ಕ್ಲಾತು, ಅದನ್ನು ಕಟ್ ಮಾಡಿಬಿಡೋಣ. ಇದು ಹಿಂಗೆ ಸೀದಾ ಮೇಲೆ ತಿರ್ಸ್ಕೋಬೇಕು. ಇದು ಉಲ್ಟಾ ಇದೆ, ನಮಗೆ ಮಾರ್ಕಿಂಗ್ ಸೀದಾ ಬೀಳಬೇಕು. ಇದು ಉಲ್ಟಾ, ಇದು ಸೀದಾ ಮೇಲೆ ತಿರ್ಸ್ಕೋಬೇಕಾದ್ರೆ ನಮ್ಮ ಮಾರ್ಕ್ ಮಾಡಿ ವರ್ಕ್ ಮಾಡಬೇಕಾಗಿರೋ ಸೀದಾನೇ ಅಲ್ಲ, ಅದಕ್ಕೆ ಸೀದಾ ಮೇಲೆ ತಿರ್ಸ್ಕೋಬೇಕು. ತುಂಬ ರಿಂಕಲ್ಸ್ ಇದೆ ನೋಡಿ ಬ್ಲೌಸ್ ಪೀಸ್. ಜಾಸ್ತಿನೂ ಐರನ್ ಮಾಡೋಕ್ಕೆ ಹೋಗ್ಬಾರ್ದು, ಆಮೇಲೆ ಇದನ್ನು ಸಮೇತ ಸಿಂಕ್ ಆಗಿಬಿಡುತ್ತೆ. ಈ ಥರ ಡಬಲ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಲೀವ್ಸ್ ಹಿಂಗೆ ಈ ಥರ ಓಪನ್ ಮಾಡಿ ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಂಡು ಸ್ಕೇಲ್ ತಗೊಂಡು ಇಲ್ಲೊಂದು ಲೈನು, ಮತ್ತು ಈ ಕಡೆ ಆಲ್ರೆಡಿ ಮಾರ್ಕ್ ಹಾಕಿರ್ತೀವಿ ನಾವು ಅವಾಗೆ ಇಲ್ಲಲ್ಲಿ. ಇದೊಂದು ಲೈನು, ಮತ್ತು ಇದು ಆಚೆ ಕಡೆ ಈ ಥರ ಮಾರ್ಕ್ ಮಾಡಿದ್ರ ಮೇಲೆ ನೋಡಿ ಈ ಥರ ಆಚೆ ಕಡೆ ಕಾಣಿಸುತ್ತೆ. ಕಾಣಿಸಿರೋ ಲೈನ್ ಮೇಲೇ ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಮತ್ತು ಬಾರ್ಡ್ರ್ ಎಡ್ಜಲ್ಲಿ ಈ ಕಡೆ ಒಂದು ಲೈನು, ಮತ್ತು ಎಕ್ಸ್ಟ್ರಾ ಈ ಥರ ಮೇಲೆ ವೇಸ್ ಮಾರ್ಕ್ ಮಾಡೋಲ್ಲ ಹಂಗೆ. ಇದೊಂದು ಸ್ಲೀವ್ಸ್ ಆಯಿತು. ಈ ಕಡೆ ಉಲ್ಟಾ ಮಾಡಿದ್ರೆ ಸೇಮ್ ಇದೂ ಹಂಗೆ, ಆ ಕಡೆ ಎಡ್ ಮೇಲೆ ಒಂದು ಲೈನು,
ಈ ಕಡೆ ಮಾರ್ಜಿನ್ ಮೇಲೆ ಒಂದು ಲೈನು, ಇದೊಂದು ಲೈನು, ಈ ಕಡೆ ಒಂದು ಲೈನು. ಇದಿಷ್ಟು ಆಯಿತು. ಇವಾಗ ಬ್ಯಾಕ್ ಕೊಡೋಣ ಹಂಗೆ ಸೇಮ್ ಅದ್ರ ಪಕ್ಕದಲ್ಲೇ ಮೇಲೆ ಹಾಕೊಳ್ಳೋಣ. ಇದು ಸ್ಲೀವ್ಸ್ ಆಯ್ತಲ್ಲ, ಈ ಥರ ಆಯಿತು. ಬ್ಯಾಕ್ ಇವಾಗ ಇಲ್ಲಿದೆ. ಬ್ಯಾಕು ಸೇಮ್ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಲೆವೆಲ್ಲಾಗಿ ಇಟ್ಕೊಂಡು ಐರನ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದರೆ ಸರಿಯಾಗಿ ಬರಲ್ಲ ಅವರು. ಮತ್ತು ಇದನ್ನು ಕೆಳಗಡೆ ಮಾರ್ಜಿನ್ ಬಿಟ್ಟು ಲೈನ್ ಇರುತ್ತಲ್ಲ ಆ ಲೈನ್ ಮೇಲೆ, ಮತ್ತು ಇದು ಅಷ್ಟೇ ಮಾರ್ಜಿನ್ ಈ ಕಡೆ ಲೈನ್ ಇರುತ್ತಲ್ಲ ಅದ್ರ ಮೇಲೆ, ಮತ್ತು ಶೋಲ್ಡರು, ಮತ್ತು ಇದು ಆರ್ಮಲ್ ಹತ್ರ ಹಿಂಗೆ ಬರಬೇಕು, ಅಷ್ಟರಲ್ಲೇ ಬರಬೇಕು ಅಂತ. ಮತ್ತು ಇದು ನೆಕ್ಕದು, ಈ ಥರ ಇಷ್ಟು ಮಾರ್ಕ್ ಆದಮೇಲೆ ಇದನ್ನು ತೆಗೆದುಬಿಡೋದು. ಸ್ಕೇಲ್ ತಗೊಂಡು ಇಲ್ಲೊಂದು ಲೈನು, ಈ ಕಡೆ ಮಾರ್ಜಿನ್ ಸೈಡ್ ಒಂದು ಲೈನು, ಮತ್ತು ನೆಕ್ದು ವೀಲ್ ಮಾರ್ಕ್ ಮಾಡಿದ್ರೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಅದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು. ಇದು ಒಂದು ಸೈಡ್ ಆಯಿತು. ಮತ್ತು ಈ ಕಡೆ ಸೇಮ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನಾವು ಮಾರ್ಕ್ ಮಾಡಿರೋದ್ರ ಮೇಲೆ ಅವ್ರು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ನಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಅದೇ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಔಟ್ಲೈನ್ ಮಾರ್ಕಿಂಗು. ಇದು ನೆಕ್ದು ಇಲ್ಲಿ ಬಂದು ಹಿಂಗೆ ಬಂದಿದೆ. ಈ ಶೇಪ್ಗೆ ಇಲ್ಲೊಂದು ಉಗ್ಸ್ಕೊಟ್ಬಿಟ್ರೆ ಫಿನಿಶ್. ನೀಟಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದು ಬಂದ್ಬಿಡುತ್ತೆ ನೀಟಾಗಿ. ಅದಕ್ಕೆ ಏನು ಮಾರ್ಕ್ ಮಾಡೋದ್ರೆ ಮೈನ್ ಇರೋದು. ಮಾರ್ಕ್ ಕರೆಕ್ಟಾಗಿ ಬಂದಿದೆ ಅಂದರೆ ಸ್ಟಿಚಿಂಗ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ವರ್ಕ್ ಅವ್ರು ಮಾಡ್ತಾರೆ, ಮತ್ತೆ ತೊಗೊಂಡು ಹೊಲ್ದ್ಬಿಟ್ರೆ ನೀಟಾಗಿ ನಮ್ಗೆ ಬಂದ್ಬಿಡುತ್ತೆ. ಇದು ಲೀಫ್ ನೆಕ್ ಅವಾಗ ಮಾರ್ಕ್ ಮಾಡ್ಕೊಂಡ್ವಿ. ಇದನ್ನು ಅಷ್ಟೇ ಸೇಮ್ ಶೋಲ್ಡರ್ದು, ಲೀಫ್ ನೆಕ್ಗೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ಗೆ ಪಲ್ಲು ಹೋಗ್ಬಿಡುತ್ತೆ. ನಮಗೆ ವರ್ಕ್ ಬೇಕಾಗಿರೋದು ಒಂದೇ ಸೈಡು, ಲೆಫ್ಟ್ ಸೈಡು. ಅದಕ್ಕೆ ಒಂದೇ ಸೈಡು ಮಾರ್ಕ್ ಹಾಕ್ತೀವಿ ಫ್ರಂಟಿಗೆ ಯಾವಾಗೂ. ಇನ್ನೊಂದು ಕಡೆ ಪಲ್ಲು ಹೋಗ್ಬಿಡ್ತಲ್ಲ, ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡೋಕ್ಕೋಗಲ್ಲ. ರೈಟ್ ಸೈಡಿಗೆ ಮಾತ್ರ ವರ್ಕ್ ಬರುತ್ತೆ. ಅದಕ್ಕೆ ರೈಟ್ ಸೈಡ್ ನೋಡಿಕೊಂಡು ಯಾವ ಕಡೆ ಬರುತ್ತೆ ಅಂತ ಅದಕ್ಕೆ ಮಾತ್ರ ವರ್ಕ್. ಇದು ಒಂದು ಸೈಡ್ ಆಗೋಯ್ತು. ಇದಿಷ್ಟು ಇವತ್ತಿನ ವಿಡಿಯೋ. ಇದರಲ್ಲಿ ನಿಮ್ಗೆ ಏನೋ ಡೌಟ್ ಇದ್ದರೂ ನನಗೆ ಇದು ಮಾಡಿ. ಅದೇ ಥರ ನಿಮಗೆ ಏನು ಬೇಕು ಅನ್ನೋದು ನನಗೆ ಕಾಮೆಂಟ್ ಮಾಡಿದಂದರೆ ಅದು ಆವತ್ತಿನ ವಿಡಿಯೋ ನಾನು ರೆಡಿ ಮಾಡಾಕ್ತೀನಿ. ಅದೇ ಥರ ಆಫ್ಲೈನ್ ಆನ್ಲೈನೋ ಕ್ಲಾಸು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಯಾರು ಆಸಕ್ತಿ ಇರೋರೋ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ.